ಸಾವಿನ ಓಟ ಸಂಚಿಕೆ 1 ಭೂಲೋಕದ ಸ್ವರ್ಗ ಎಂದು ಹೆಸರಾಗಿರುವ ಸುಂದರ ನಗರ ಈ ನಮ್ಮ ಬೆಂಗಳೂರು. ಇದು ಇಂದು ಪುಟ್ಟ ವಿಶ್ವದಂತೆ ಕಂಗೊಳಿಸುತ್ತಿದ್ದು ಜಗತ್ತಿನಲ್ಲಿ ಕಾಣಸಿಗುವ ಪ್ರತಿಯೊಂದನ್ನೂ ಇಲ್ಲಿ ಕಾಣಬಹುದಾಗಿದೆ. ಆಚಾರ ವಿಚಾರಗಳು, ಸಂಸ್ಕೃತಿ ಸಂಪ್ರದಾಯಗಳು, ಭಾಷಾ ವೈಶಿಷ್ಟ್ಯತೆಗಳು, ವಿಭಿನ್ನ ಜೀವನ ಶೈಲಿ, ಒಟ್ಟಿನಲ್ಲಿ ವಿವಿಧತೆಯಲ್ಲಿ ಏಕತೆಗೆ ಈ ಬೆಂಗಳೂರು ನಗರವು ಪಾತ್ರವಾಗಿದೆ. ಶಿಕ್ಷಣದಲ್ಲಿ ಒಂದು ಹೆಜ್ಜೆ ಮುಂದೆ ಇರುವ ನಮ್ಮ ಬೆಂಗಳೂರು ಜಗತ್ತಿಗೆ ಬುದ್ಧಿವಂತರನ್ನು ನೀಡುವ ಶ್ರೇಷ್ಠ ಕಾರ್ಯವನ್ನು ಮಾಡುತ್ತಿದೆ. ಅದರಲ್ಲೂ ಈ ನಗರದ ತೆಂಕಣ ದಿಕ್ಕಿಗೆ ಅಭಿಮುಖವಾಗಿ ಒಂದು ಪ್ರಖ್ಯಾತವಾದ ಸುಂದರ ಅಭಿಯಂತರ ಕಾಲೇಜೊಂದು ಇತ್ತು. ಆ ಕಾಲೇಜಿನ ಹೆಸರು ನಮ್ಮೂರ ಸಿಟಿ ಕಾಲೇಜು. ಇಲ್ಲಿ ಪ್ರತಿವರ್ಷ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯುತ್ತಿದ್ದರು. ಇಲ್ಲಿ ಶಿಕ್ಷಣವನ್ನು ಕಲಿಯುವ ವಿದ್ಯಾರ್ಥಿಗಳು ಪ್ರತಿಯೊಂದು ವಿಷಯದಲ್ಲೂ ಪ್ರಾವೀಣ್ಯತೆಯನ್ನು ಪಡೆದಿದ್ದರು. ಇದಕ್ಕೆಲ್ಲ ಮೂಲ ಕಾರಣಿ ಪುರುಷ ಅದೇ ಕಾಲೇಜಿನಲ್ಲಿ ಉಪಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಲಪೋರ್ಟಿರವರು. ಇವರನ್ನು ಕಂಡರೆ ಪ್ರತಿಯೊಬ್ಬರಿಗೂ ಅಚ್ಚುಮೆಚ್ಚು, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಇನ್ನಿಲ್ಲದ ಪ್ರೀತಿ. ಲಪೋರ್ಟಿರವರು ನಮ್ಮೂರ ಸಿಟಿ ಕಾಲೇಜಿಗೆ ಬಂದು ಸುಮಾರು 10 ವರ್ಷಗಳು ಕಳೆದಿದೆ. ಇವರು ಬರುವ ಮೊದಲು ನಮ್ಮೂರ ಸಿಟಿ ಕಾಲೇಜು ಅವ್ಯವಸ್ಥೆಯ ಆಗರದಂತಿತ್ತು. ಲಪೋರ್ಟಿರವರು ಬಂದ ಘಳಿಗೆಯೋ ಏನೋ ನಮ್ಮೂರ ಸಿಟಿ ಕಾಲೇಜು ನೋಡುತ್ತಿದ್ದಂತೆಯೇ ಪ್ರತಿಷ್ಠಿತ ಕಾಲೇಜುಗಳು ನಾಚುವಂತೆ ಬೆಳೆಯಿತು. ಅದೃಷ್ಟವಿರುವವರಿಗೆ ಮಾತ್ರವೇ ನಮ್ಮೂರ ಸಿಟಿ ಕಾಲೇಜಿನಲ್ಲಿ ಓದಲು ಅವಕಾಶ ಸಿಗುವುದು. ಈ ಕಾಲೇಜಿನ ಮತ್ತೊಂದು ವಿಶೇಷ, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಪ್ರವೇಶ ಶುಲ್ಕವಿಲ್ಲ, ಜೊತೆಗೆ ಉಚಿತ ಊಟ ಮತ್ತು ವಸತಿ ಸೌಲಭ್ಯವಿದೆ. ಈ ಸೌಲಭ್ಯಗಳಿಗೆ ಪ್ರತಿಯಾಗಿ ವಿದ್ಯಾರ್ಥಿಗಳು ತಮ್ಮ ದುಡಿಮೆಯ ಸಮಯದಲ್ಲಿ 100ರಲ್ಲಿ 4 ಭಾಗವನ್ನು ಕಾಲೇಜಿನ ಪ್ರಗತಿಗಾಗಿ ನೀಡಬೇಕಿತ್ತು. ಇಲ್ಲಿ ಶಿಕ್ಷಣವನ್ನು ಕಲಿಯುವ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಮುಗಿಸುತ್ತಿದ್ದಂತೆ ಉದ್ಯೋಗಕ್ಕೆ ತೆರಳಲು ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿತ್ತು. ವಿಶ್ವದಾದ್ಯಂತ ಇರುವ ಪ್ರತಿಯೊಂದು ಕಂಪನಿಗಳಲ್ಲಿ ಸಂಪರ್ಕವನ್ನು ಹೊಂದಿದ್ದ ಲಪೋರ್ಟಿರವರು ತಮ್ಮ ಕಾಲೇಜಿನಲ್ಲಿ ಓದುವ ವಿದ್ಯಾರ್ಥಿಗಳನ್ನು ದೊಡ್ಡ ಸಂಬಳದ ಕೆಲಸಕ್ಕೆ ಸೇರಿಸುತ್ತಿದ್ದರು. ಈ ವಿಷಯ ತಿಳಿದ ಮೇಲಂತೂ ವಿದ್ಯಾರ್ಥಿಗಳು ಲಪೋರ್ಟಿರವರ ಮುಂದೆ ತುಂಬಾ ಭಯಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದರು. ನಮ್ಮೂರ ಸಿಟಿ ಕಾಲೇಜಿನಲ್ಲಿ ಪ್ರವೇಶ ದೊರೆತ ವಿದ್ಯಾರ್ಥಿಗಳಿಗೆ ವಿಶ್ವದರ್ಜೆಯ ಸೌಕರ್ಯವಿತ್ತು. ದಿನದಲ್ಲಿ 3 ಹೊತ್ತು ಅತ್ಯುತ್ತಮ ಪೌಷ್ಟಿಕ ಆಹಾರ, ಕಾಲೇಜು ಮುಗಿದ ನಂತರ ಈಜುಕೊಳದಲ್ಲಿ ತಮಗೆ ಬೇಕಾದಷ್ಟು ಸಮಯ ಈಜಾಡುವ ಸೌಲಭ್ಯ, ಜಿಮ್ ಸೇವೆ, ವ್ಯಾಯಾಮ ಶಾಲೆಯ ಸೌಕರ್ಯ, ವಿದ್ಯಾರ್ಥಿಗಳು ಬಯಸಿದ ರೀತಿಯಲ್ಲಿ ಅವಶ್ಯಕವಾದ ಪ್ರತಿಯೊಂದು ಸೌಲಭ್ಯವನ್ನು ಕಲ್ಪಿಸಲಾಗಿತ್ತು. ಹಿಂದಿನ ಕಾಲದಲ್ಲಿ ಕಲಿಸುತ್ತಿದ್ದ 64 ವಿದ್ಯೆಗಳನ್ನು ಆಸಕ್ತಿ ಇರುವ ವಿದ್ಯಾರ್ಥಿಗಳು ಕಲಿಯಲು ವಿಶೇಷವಾಗಿ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕಾಲೇಜಿನ ಆವರಣದ ಕೊನೆಯ ಭಾಗದಲ್ಲಿ ಕಲ್ಪಿಸಿಕೊಡಲಾಗಿತ್ತು. ಈ ವಿದ್ಯೆಯನ್ನು ಕಲಿಸಿಕೊಡಲು ತುಂಬಾ ಜ್ಞಾನವನ್ನು ಹೊಂದಿದ್ದ ಒಬ್ಬ ಸನ್ಯಾಸಿಯನ್ನು ಕಾಶಿಯಿಂದ ಕರೆಸಲಾಗಿತ್ತು. ಸನ್ಯಾಸಿಗಳನ್ನು ಈ ಕಾಲೇಜಿಗೆ ಬರುವಂತೆ ಮಾಡಿದ ಕೀರ್ತಿಯೂ ಸಹ ಉಪಪ್ರಾಂಶುಪಾಲರಾದ ಲಪೋರ್ಟಿರವರಿಗೆ ಸಲ್ಲಬೇಕು. ಇವರ ಪರಿಶ್ರಮದಿಂದ ನಮ್ಮೂರ ಸಿಟಿ ಕಾಲೇಜಿನ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸುವಂತಾಯಿತು. ಪ್ರತಿಯೊಂದು ಆಟೋಟಗಳಲ್ಲೂ ಈ ಕಾಲೇಜಿನ ವಿದ್ಯಾರ್ಥಿಗಳು ಮುಂದಿದ್ದರು. ಈ ಕಾಲೇಜಿನಲ್ಲಿ ಲಪೋರ್ಟಿ ಎಂದರೆ ಶಿಕ್ಷಣ, ಶಿಕ್ಷಣವೆಂದರೆ ಲಪೋರ್ಟಿ ಎಂಬತಾಗಿತ್ತು. ನಮ್ಮೂರ ಸಿಟಿ ಕಾಲೇಜು ವಿದ್ಯಾರ್ಥಿಗಳ ಪಾಲಿನ ಸ್ವರ್ಗವೆಂದರೆ ಅತಿಶಯೋಕ್ತಿ ಎನಿಸದು. ಇಲ್ಲಿ ಓದುವ ಪ್ರತಿಯೊಬ್ಬ ವಿದ್ಯಾರ್ಥಿಯ ಆದರ್ಶ ಪುರುಷ ಲಪೋರ್ಟಿರವರಾಗಿದ್ದಾರೆ. ಇವರೇ ಗುರುವು, ಇವರೇ ತಂದೆ, ಇವರೇ ಎಲ್ಲವೂ ಆಗಿದ್ದಾರೆ. ಇಲ್ಲಿ ಓದುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ದೇಶ ವಿದೇಶಗಳಲ್ಲಿ ಕೆಲಸವನ್ನು ಕೊಡಿಸುತ್ತಿದ್ದರು. ಪ್ರತಿಯೊಬ್ಬರನ್ನೂ ತುಂಬಾ ಪ್ರೀತಿಯಿಂದ ನೋಡುತ್ತಿದ್ದರು. ಇಷ್ಟೆಲ್ಲ ಒಳ್ಳೆ ಗುಣವಿರುವ ನಮ್ಮ ಲಪೋರ್ಟಿರವರು ಮದುವೆಯಾಗದೆ ಬ್ರಹ್ಮಚಾರಿಯಾಗಿ ಉಳಿಯಲು ಕಾರಣವೇನೆಂಬುದನ್ನು ಮಾತ್ರ ಯಾರಿಗೂ ತಿಳಿಸಿಲ್ಲ. ಪ್ರತಿದಿನ ಮುಂಜಾನೆ 8 ಗಂಟೆಗೆ ಕಾಲೇಜು ಪ್ರಾರಂಭವಾದರೆ ಮುಕ್ತಾಯವಾಗುವುದು ಮಧ್ಯಾಹ್ನ 2 ಗಂಟೆಗೆ. ಈ ಕಾಲೇಜಿನ ಮತ್ತೊಂದು ವಿಶೇಷ, ವಾರದಲ್ಲಿ 2 ದಿನ ತರಗತಿಗಳು ನಡೆಯುವುದಿಲ್ಲ. ಭಾನುವಾರ ಮಾಮೂಲಿ ರಜೆ ದೊರೆಯುವುದರ ಜೊತೆಗೆ ಪ್ರತಿ ಸೋಮವಾರ ಕಾಲೇಜಿನ ತರಗತಿಗಳಿಗೆ ರಜೆ ಇರುತ್ತಿತ್ತು. ಕಾರಣ, ಈ ಕಾಲೇಜಿನ ಸಂಸ್ಥಾಪಕರಲ್ಲಿ ಒಬ್ಬರು ರೈತರಾಗಿದ್ದರು. ಆ ರೈತನ ಪರಿಶ್ರಮದಿಂದಲೇ ನಮ್ಮೂರ ಸಿಟಿ ಕಾಲೇಜು ಬೆಳೆದು ವಿಶ್ವಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಗಳಿಸಿರುವುದು. ಇದಕ್ಕಾಗಿ ಕಾಲೇಜಿಗೆ ಪ್ರತಿ ಭಾನುವಾರ ಮತ್ತು ಸೋಮವಾರ ರಜೆಯನ್ನು ನೀಡಲಾಗುತ್ತಿದೆ. ಇಲ್ಲಿ ಓದುವ ವಿದ್ಯಾರ್ಥಿಗಳು 3 ತಿಂಗಳಿಗೊಮ್ಮೆ ಮಾತ್ರ ಊರಿಗೆ ಹೋಗಬಹುದಾಗಿತ್ತು. ಇಲ್ಲದಿದ್ದರೆ ಸಮಯ ಸಂದರ್ಭಗಳಿಗನುಗುಣವಾಗಿ ಹೋಗಲು ಅನುಮತಿ ದೊರೆಯುತ್ತಿತ್ತು. ಈ ರೀತಿ ಹೋಗಬೇಕಾದರೂ ಅಲ್ಲಿನ ಉಪಪ್ರಾಂಶುಪಾಲರಾದ ಲಪೋರ್ಟಿರವರ ಅನುಮತಿಯನ್ನು ಪಡೆಯಲೇಬೇಕು.